ಮನೆಯಿಂದಲೇ ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವ ಮಹಿಳೆಯರು ಹಾಗೂ ಗೃಹಿಣಿಯರಿಗೆ ವಿಶೇಷ ಡಿಜಿಟಲ್ ಉದ್ಯಮ ತರಬೇತಿ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿಸಲಾಗಿದೆ ಎಂದು ಮಹಿಳಾ ಉದ್ಯಮಿ ಯೋಗಾನಂದ್ರವರು ಹೇಳಿದರು. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ NKSSI ಸಭಾಂಗಣದಲ್ಲಿ ಫೆಬ್ರವರಿ 27ರಂದು ಬೆಳಗ್ಗೆ 10ಕ್ಕೆ ಉತ್ತರ ಕರ್ನಾಟಕ ಭಾಗದ ಮಹಿಳೆಯರನ್ನ ಸ್ವಾವಲಂಬಿ ಉದ್ಯಮಿಗಳಾಗಿ ರೂಪಿಸುವ ಉದ್ದೇಶದಿಂದ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಒಬ್ಬಂಟು ಕನ್ಸೋರ್ಷಿಯಂ ಆರ್ಗನೈಸೇಷನಿಂದ ಈ ಬರುವ 27ನೇ ತಾರೀಕಿಗೆ NKSSI ಹಾಲಲ್ಲಿ ಬೆಳಗ್ಗೆ 10:30ರಿಂದ ಸಾಯಂಕಾಲ 4 ಗಂಟೆವರೆಗೂ ಒಂದು ಡಿಜಿಟಲ್ ಮಾರ್ಕೆಟಿಂಗ್, ಕಾಮರ್ಸ್ ಬಿಸ್ನೆಸ್, ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಮಹಿಳಾ ಉದ್ದಿಮೆದಾರರಿಗೆ ಹಾಗೂ ಈಗ ಯಾವ ಮಹಿಳೆಯರು ಉದ್ದಿಮೆ ಮಾಡಬೇಕು ಅನ್ನೋರಿಗೆ ಅಥವಾ ಮಹಿಳೆಯರು ಯಾರ್ಯಾರು ಮನೆಯಲ್ಲೇ ಕೂತ್ಕೊಂಡು ವಸ್ತುಗಳನ್ನ ತಯಾರು ಮಾಡ್ತಾರೆ, ಆದರೆ ಅದನ್ನು ಮಾರುಕಟ್ಟೆಗೆ ಅಥವಾ ಮಾರಾಟಕ್ಕೆ ತೊಗೊಂಡು ಹೋಗಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂಥವ್ರಿಗೆಲ್ಲ ಒಂದು ವರ್ಕ್ಶಾಪ್ನ ಮಾಡ್ತಾಯಿದ್ದೀವಿ. ಅದು ಯುನೈಟೆಡ್ ನೇಷನ್ಸು ಯುನಿಸ್ಕೇಪ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಒಂದು ಸರ್ಟಿಫಿಕೇಷನ್ನು ಅವ್ರಿಗೆ ಅವತ್ತಿನ ದಿನ ಕೊಡ್ತೀವಿ. ಸೊ ಇದು ನಾವು ಒಂದು 27ನೇ ತಾರೀಕು ಡಿಜಿಟಲ್ ಪ್ಲಾಟ್ಫಾರ್ಮ್, ಕಾಮರ್ಸ್, ಎಕ್ಸ್ಪೋರ್ಟ್ ವ್ಯವಹಾರ ಮತ್ತು ಉತ್ಪನ್ನಗಳನ್ನು ಜಾಗತಿಕ ಮಟ್ಟದಲ್ಲಿ ಮಾರಾಟ ಮಾಡುವ ವಿಧಾನಗಳ ಕುರಿತು ತಜ್ಞರಿಂದ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ಮಹಿಳೆಯರು ತಮ್ಮ ಸ್ವಂತ ಬ್ರಾಂಡ್ ನಿರ್ಮಿಸಿ ಆನ್ಲೈನ್ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಲು ಅಗತ್ಯವಾದ ಮಾರ್ಗದರ್ಶನವು ಈ ಕಾರ್ಯಕ್ರಮದಲ್ಲಿ ಲಭ್ಯವಿರುತ್ತದೆ. ಈ ತರಬೇತಿಯಲ್ಲಿ NKSSI ಅಧ್ಯಕ್ಷ ರಮೇಶ್ ಪಾಟೀಲ್, UBUNTU ಅಧ್ಯಕ್ಷೆ ರತ್ನಪ್ರಭಾ ಸೇರಿದಂತೆ ಮುಂತಾದ ಗಣ್ಯಮಾನ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಒಬ್ಬಂಟು ಅನ್ನೋದು ಆರ್ಗನೈಸೇಷನ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಇದು ಬಂದು ಕನ್ಸೋರ್ಷಿಯಂ. ಇದು ಬಂದು ಇದ್ರದ್ದು ಫೌಂಡರು ನಮ್ಮ ಫಾರ್ಮರ್ ಚೀಫ್ ಸೆಕ್ರೆಟರಿ ಶ್ರೀಮತಿ ರತ್ನಪ್ರಭಾ ಮೇಡಮ್ ಬಂದು ಇದು ಅವ್ರದ್ದು ಬ್ರೈನ್ ಚೈಲ್ಡ್ ಅಂತ ಹೇಳ್ಬೋದು. ಮೇಡಮ್ಗೂ ಒಂದು ಆಫ್ಟರ್ ಚೀಫ್ ಸೆಕ್ರೆಟರಿಯಾಗಿ ರಿಟೈರ್ ಆದಮೇಲೆ ಕರ್ನಾಟಕದಲ್ಲಿರುವಂಥ ಮಹಿಳೆಯರಿಗೆ, ಉದ್ದಿಮೆದಾರರಿಗೆ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂಥ ಅಥವಾ ಬೀದರ್ ಕರ್ನಾಟಕ ಸೈಡ್, ಹೈದ್ರಾಬಾದ್ ಕರ್ನಾಟಕ ಇಂಥ ಭಾಗದಲ್ಲಿರೋ ಮಹಿಳೆಯರಿಗೆ ಬೆಂಗಳೂರಿಗೆ ಈಕ್ವಲ್ ಆಗಿ ಆ ಮಹಿಳೆಯರು ಉದ್ದಿಮೆ ಮಾಡಬೇಕು, ತಮ್ಮ ಎಕನಾಮಿಕ್ ಎಂಪವರ್ಮೆಂಟ್ ಇರಬೇಕು ಹೆಣ್ಮಕ್ಳಿಗೆ ಅಂತೇಳಿ ಈ ಒಂದು ಕನ್ಸೋರ್ಷಿಯಂನ ಹುಟ್ಟಾಕಿದ್ರು. ಕನ್ಸೋರ್ಷಿಯಂನ ಹಾಕೊಂಡು ಅದಲ್ಲದೆ ಮೇಡಮ್ ಏನು ಮಾಡಿದ್ರು, ಒಂದು ಕೇವಲ 100 ಮಂದಿಗೆ ಮಾತ್ರ ಅವಕಾಶವಿದ್ದು ಆಸಕ್ತರು ಫೆಬ್ರವರಿ 24ರ ಒಳಗೆ ನೋಂದಣಿ ಮಾಡಿಸಿಕೊಳ್ಳಬೇಕಾಗಿದೆ. ತರಬೇತಿಗೆ ಹಾಜರಾಗುವವರು ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಅಥವಾ ಲ್ಯಾಪ್ಟಾಪ್ ಕಡ್ಡಾಯವಾಗಿ ತರಬೇಕೆಂದು ಆಯೋಜಕರು ತಿಳಿಸಿದ್ದಾರೆ. ಈ ಅಪರೂಪದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಖ್ಯಾತ ಮಹಿಳಾ ಉದ್ಯಮಿ ದೇವತಿ ದೇವಾನಂದ್ರವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣದ ದಿಕ್ಕಿನಲ್ಲಿ ಈ ಕಾರ್ಯಾಗಾರ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.